ಹುಣಸಗಿ ಪಟ್ಟಣದಲ್ಲಿ ಮಧ್ವ ನವಮಿ ಅಂಗವಾಗಿ ಪಲ್ಲಕ್ಕಿ ಉತ್ಸವ. ಹರಿಸ್ಮರಣೆಯಿಂದ ಮಾತ್ರ ಮೋಕ್ಷ ಸಾಧ್ಯ ಎಂದು ನಿರೂಪಿಸಿಕೊಟ್ಟ ಮಹಾನ್ ಆಚಾರ್ಯರು ಎಂದು ವಿಪ್ರ ಸಮಾಜದ ಹಿರಿಯರಾದ ಮನೋಹರರಾವ್ ದ್ಯಾಮನಹಾಳ್ ಹೇಳಿದರು. ಹುಣಸಗಿ ಪಟ್ಟಣದಲ್ಲಿ ಗುರುವಾರ ಹಮ್ಮಿಕೊಂಡಿದ್ದ ಮಧ್ವ ನವಮಿ ಉತ್ಸವದಲ್ಲಿ ಭಾಗವಹಿಸಿ ಮಧ್ವಾಚಾರ್ಯರ ಚರಿತ್ರೆ ಬಗ್ಗೆ ತಿಳಿಸಿದರು. ಆಚಾರ್ಯ ಮಧ್ವರು ಪಾಚಕ ಕ್ಷೇತ್ರದಲ್ಲಿ ಜನಿಸಿದ್ರು. ಅವರು ಮಹಿಮೆ, ತಪ, ಶಕ್ತಿ ಅಪಾರವಾದದ್ದು. ಶ್ರೀಮದ್ ಆನಂದ ತೀರ್ಥರು ಪೂರ್ಣ ಪ್ರಜ್ಞರು ಎಂದು ಪ್ರಸಿದ್ಧಿಯನ್ನ ಪಡೆದು ಉಡುಪಿಯಲ್ಲಿ ಶ್ರೀಕೃಷ್ಣನನ್ನ ಪ್ರತಿಷ್ಠಾಪಿಸಿ ಅಷ್ಟ ಮಠಗಳಿಗೆ ಕೃಷ್ಣ ಪೂಜಾ ಕೈಂಕರ್ಯವನ್ನ ನೀಡಿದ್ರು. ಆ ಮೂಲಕ ಹರಿಸ್ಮರಣೆ ಹಾಗೂ ದೈತ್ಯ ಮತ ತತ್ವ ಪ್ರಚಾರಕ್ಕೆ ಆದ್ಯತೆ ನೀಡಿದ್ರು. ದೇಶದೆಲ್ಲೆಡೆ ಸಂಚರಿಸಿ ತತ್ವ ಸಿದ್ಧಾಂತವನ್ನ ಪ್ರಚಾರ ಮಾಡಿದ್ರು. ಬೆಳಗ್ಗೆ ಮಧ್ವನಾಮ, ವಾಯುಸ್ತುತಿ, ಮುನ್ಯೋಸೋಕ್ತ, ಪುನಶ್ಚರಣ, ಸುಮಧ್ವ ವಿಜಯ, 16 ಸ್ವರ್ಗ ಪಾರಾಯಣ, ಪಂಚಾಮೃತ ಅಭಿಷೇಕ ಮಾಡಲಾಯಿತು. ಬಳಿಕ ಮಧ್ವಾಚಾರ್ಯರ ಭಾವಚಿತ್ರವನ್ನ ಅಲಂಕೃತ ಪಲ್ಲಕ್ಕಿಯಲ್ಲಿ ಪುರ ಪ್ರದಕ್ಷಿಣೆ ಮೆರವಣಿಗೆ ನಡೆಯಿತು. ವೇದವತಿ ಮಹಿಳಾ ಭಜನಾ ಮಂಡಳಿ ಹಾಗೂ ಛಾಯಾ ಭಗವತಿ ಭಜನಾ ಮಂಡಳಿಯಿಂದ ಸಾಮೂಹಿಕ ಭಜನೆ ಕಾರ್ಯಕ್ರಮ ನಡೆಯಿತು. ಬೆಳಗ್ಗೆ ಪಟ್ಟಣದ ವರಹಳ್ಳೆರಾಯ ದೇವಸ್ಥಾನದಲ್ಲಿ ಮಧ್ವನಾಮ ಪಠಣ, ವಾಯುಸ್ತುತಿ ಪಠಣ, ಪಂಚಾಮೃತ ಅಭಿಷೇಕ ನಡೆಯಿತು. ಈ ಸಂದರ್ಭದಲ್ಲಿ ಪ್ರಹ್ಲಾದಾಚಾರ್ಯ ಜೋಶಿ, ವಿಜಯಾಚಾರ್ಯ ಕಕ್ಕೇರ, ವೆಂಕಟೇಶಾಚಾರ್ಯ ಅರಳಿಗಿಡದ, ಗಂಗಾಧರ್ ಜೋಶಿ, ಚಂದ್ರಕಾಂತ್ ದೇಶಪಾಂಡೆ, ರವೀಂದ್ರ ಜಮದರ್ ಖಾನಿ, ರಾಘವೇಂದ್ರ ಕಾಮನಾಟಗಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಕ್ಯಾಮರಾಮನ್ ಲಾಲ್ ಸಿಂಗ್ ರಾಠೋಡ್ ಜೊತೆ ಶಿವು ರಾಠೋಡ್, NKS TV4 ನ್ಯೂಸ್, ಹುಣಸಗಿ.